ಸೊ ಈ ಥರ ದೈವ ತನಗೆ ಯಾರು ಕೋಲ ಕೊಡ್ತಾರೆ ಅವರನ್ನು ಅಪ್ಕೊಳ್ಳುವಂಥದ್ದು, ಅಥವಾ ಅವ್ರ ಹತ್ರ ಹೋಗಿ ನಾವು ಕಾಲಿಗೊಂದು ಗಗ್ಗರ ಅಂತ ಕಟ್ಕೊಳ್ತಾರೆ ದೈವದ ನರ್ತನದವರು, ಅದು ಭಾಳ ಭಾರ ಇರುತ್ತೆ, ಅದನ್ನು ಹೊಡ್ಕೊಳ್ತಾರೆ ಎದೆಗೆ, ಇಲ್ಲ ಬೆಂಕಿ ಹಚ್ಕೋತಾರೆ. ಯಾರು ನನಗೆ ಕೋಲ ಕೊಡ್ತಾರೆ ಅಂತ ಹೇಳುವಾಗ ಆಬ್ವಿಯಸ್ಲಿ ಅಲ್ಲ, ಈಗ ನಿಮಗೆ ಫೇವರ್ ಮಾಡುವಂಥ ಅನ್ನೋದಿದ್ರೆ ನಾವು ಅವರಿಗೆ ನಾವು ಥ್ಯಾಂಕ್ಸ್ ಇರ್ತೇವೆ. ಅದು ದೈವ ಕೂಡ, ದೈವ ಆ ಮೈ ಮೇಲೆ ಬರುವಾಗ ಅದು ಪಂಜುರ್ಲಿ ಅಥವಾ ಇನ್ನೊಂದು ದೈವ ಬಂದಿರುತ್ತೋ, ಆವಾಹನೆ ಪೂರ್ತಿ ಆಗಿರುತ್ತೋ ಗೊತ್ತಿಲ್ಲ, ಬಟ್ ಅವನು ಭಾವ ತೀವ್ರತೆಗೊಳಗಾಗಿರ್ತಾನೆ, ಅವನು ಟ್ರಾನ್ಸ್ ಸ್ಟೇಜಿಗೆ ಹೋಗಿರ್ತಾನೆ. ನೀವಷ್ಟು ಈಗ ನಾವು ಮಾತಾಡ್ತಾ ಇರುವಾಗ ಯಾವುದೊಂದು ಕೆಲಸ ಮಾಡಿದಾಗ ಯಾರೋ ಡಿಸ್ಟರ್ಬ್ ಮಾಡಿದಾಗ ನಮಗೆ ಏನೋ ಮಾತಾಡಿದ್ರೆ ನಮಗೆ ಡಿಸ್ಟರ್ಬ್ ಆಗುತ್ತೆ ಅಲ್ವಾ, ಬಿಕಾಸ್ ಅದು ನಾವು ಭಾವ ತೀವ್ರತೆಗೆ ಒಳಗಾಗಿರ್ತೇವೆ, ನಾವು ಕೆಲಸದಲ್ಲಿ ಅಷ್ಟು ಇನ್ವಾಲ್ವ್ಮೆಂಟ್ ಆಗಿರ್ತೇವೆ. ಯಾರೋ ಡಿಸ್ಟರ್ಬ್ ಮಾಡಿದಾಗ ನಮಗೆ ಅದು ಇರಿಟೇಟ್ ಆಗುತ್ತೆ. ಇಲ್ಲೂ ಕೂಡ ಅಷ್ಟೇ. ಅಥವಾ ಅವನ ಕೆಲಸ ಏನು, ಆ ದೈವನರ್ತಕ ಅಥವಾ ನಲಿಕೆಯವರು ಅಂತ ಹೇಳ್ತೇವೆ ನಾವು, ಅವನ ಕೆಲಸ ಏನು, ಅದ್ಭುತ ರೀತಿಯಲ್ಲಿ ಪ್ರದರ್ಶನ ಮಾಡೋದು. ಅವನು ದೈವಕ್ಕೆ ಅವನು ಚಾಕ್ರಿಯವನು ಅಂತ ಹೇಳ್ತಾನೆ, ದೈವದ ಕೆಲಸ ಮಾಡೋ ಅಂತ ಹೇಳ್ತಾನೆ. ಅವನ ಕೆಲಸದವನು ಪರಿಪೂರ್ಣತೆ ಸಾಧಿಸಬೇಕಾದ್ರೆ ಅವನು ಟ್ರಾನ್ಸ್ ಸ್ಟೇಜಿಗೆ ಹೋಗ್ತಾನೆ. ದಿಸ್ ಟ್ರಾನ್ಸ್ ಸ್ಟೇಜ್ ಏನು ದೈವಾರಾಧನೆ ಕಲ್ಪನೆ ಇರೋದು ಶಮನಿಸಮ್, ಅದು ಸೈಬೀರಿಯಾ ದೇಶದಿಂದ ಆರಂಭವಾಗಿರೋದು, ನಮ್ಮ ಕರಾವಳಿಯಲ್ಲಿ ಆರಂಭವಾಗಿರೋದಲ್ಲ. ಸೈಬೀರಿಯಾ, ನಾರ್ವೆ, ಮೆಕ್ಸಿಕೋ, ಆಫ್ರಿಕನ್ ಕಂಟ್ರಿ, ಇಲ್ಲೆಲ್ಲ ಶಮನಿಸಮ್ ರೀತಿಯಲ್ಲಿ, ದೈವಾರಾಧನೆ ರೀತಿಯಲ್ಲಿ ಯಾವುದೋ ಒಂದು ಶಕ್ತಿಗಳು ಮೈ ಮೇಲೆ ಆವಾಹನೆ ಆಗಿ ಅವನು ಭೂತ ಮತ್ತು ಭವಿಷ್ಯತ್ತಿನ ವಿಚಾರವನ್ನು ಹೇಳ್ತಾನೆ ಟ್ರಾನ್ಸ್ ಸ್ಟೇಜಲ್ಲಿ. ಹೆಚ್ಚಿನ 80 to 90% ಸತ್ಯ ಆಗಿರುತ್ತೆ ಅವನು ಹೇಳುವಂಥದ್ದು, 100% ಅಲ್ಲದಿದ್ದರು. ಸೊ ಅದೇ ಭೂತನರ್ತನ ಸಮಯದಲ್ಲಿ ಅದೇ ಆಗ್ತಾ ಇದೆ. ಅವರು ಭಾವ ತೀವ್ರತೆಗೊಳಗಾಗಿ, ಅವರು ಭಾವಾವೇಶಕ್ಕೆ ಒಳಗಾಗಿ ಅಲ್ಲಿ ಕುಣಿತಾರೆ, ನರ್ತನ ಮಾಡ್ತಾರೆ. ಆ ನರ್ತನ ಸಮಯದಲ್ಲಿ ಏನು ಮಾಡ್ತಾರೆ ಅವರು, ತನಗೆ ಇವನ ಕೋಲ ಕೊಟ್ಟಿರೋದು, ಇವನು ಹರಕೆ ಕೊಟ್ಟದ, ಅವನು ಅಪ್ಕೊಳ್ತದೆ. ಕಲ್ಲಿನ ಮೂರ್ತಿ ಅಪ್ಕೊಳ್ಳಿಕ್ಕೆ ಆಗೋದಿಲ್ಲ, ಮನುಷ್ಯ ತಾನೇ, ಅವನು ಪ್ರಕಟ ಮಾಡ್ತಾನೆ. ಆ ಪ್ರಕಟ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ತಾನೇ. ಈಗ ನೀವು ಯಾರಿಗೋ ಒಂದು ಕೋಲ ಕೊಡ್ತೀರಿ ಅಂತ ಹೇಳುವಾಗ ದೈವ ನಿಮ್ಗೆ ಆಶೀರ್ವಾದಿಸಬೇಕಲ್ಲ, ಆ ದೈವ ನರ್ತನ ಮಾಡಿದವನು ಅದನ್ನು ತೋರಿಸ್ತಾನಷ್ಟೇ. ಅದು ಯಾಕೆ ತಪ್ಪಾಗುತ್ತೆ? ಯಾಕೆ ಮಡಿಲಲ್ಲಿ ಅವನು ಇರಬಾರ್ದು? ಮಾಡ್ತಾರೆ, ಏನು ಗೊತ್ತ, ಖಂಡಿತ ನಾನು ನೋಡಿದ್ದೇನೆ. ಇಲ್ಲ ಸರ್, ನಾನೇ ನೋಡಿದ್ದೇನೆ ಸರ್. ನಾನು ಹೇಳಿದ ನಾಗರಾಜ್ ಶೆಟ್ಟರು ಮಿನಿಸ್ಟರ್ ಇದ್ರಲ್ಲ, ನಾನು ಅವ್ರ ಹೆಸರು ಹೇಳ್ಕೊಂಡಿರೋದು, ಮಿನಿಸ್ಟರ್ ಇದ್ದಾಗ ಅವರು ಒಂದು ಕಡೆ ಕೋಲ ಕೊಡ್ತಾರೆ ವಿಜಯ್ ಇಂಥ ಭಾಗದಲ್ಲಿ, ಆ ದೈವ ಒಂದು ಅವರು ತಪ್ಕೊಳ್ಳುತ್ತೆ, ಅಲ್ಲೇ ಬಂದು ಹೀಗೆ ತಲೆ ಇಟ್ಟಿರುತ್ತೆ, ಏನು ತಪ್ಪಿಲ್ಲ. ನಾನೇ ಭಾಳಷ್ಟು ಜನ ನೋಡಿದ್ದೇನೆ. ದಿನಕ್ಕೆ ಒಂದೇ ಸಲ ಬರುತ್ತೆ, ದೈವ ಒಂದೇ ಸಲ ಬರುತ್ತೆ ಅನ್ನೋದು ಒಂದು, ಬಟ್ ಅವರು ಮಡ್ಲಲ್ಲಿ ಮಲ್ಕೊಂಡವರು ಬೆಳಿಗ್ಗೆ ಒಂದ್ಸಲಿ ಬಂದು ಮತ್ತೆ ಮಧ್ಯಾಹ್ನ ಬಂದಿದೆ ಅಂತ ಹೇಳಿ ಅಲ್ಲ, ಹಾಗಲ್ಲ. ಅದು ಇಟ್ಸ್ ಎ ಪ್ರಾಸೆಸ್. ನಾರ್ಮಲಿ ನಾವೇನು ಫಿಲ್ಮಲ್ಲಿ ಇಂಟರ್ವ್ಯೂಲ್ ಕೊಡ್ತೇವಲ್ಲ, ಅಲ್ಲೂ ಕೂಡ ಅವ್ರಿಗೆ ಡಿಫ್ರೆಂಟ್ ಇಂಟರ್ವ್ಯೂಲ್ಸಲ್ಲಿ ಇರುತ್ತೆ. ಇರುತ್ತೆ. ಈಗ ಅವನು ಒಮ್ಮೆ ವೇಷ ಹಾಕಿದಾಗ ಕೊಡ್ತಾನೆ, ವೇಷ ಹಾಕೋ ಮುಂಚೆ ಎಣ್ಣೆ ತೆಗೆದುಕೊಳ್ಳುವಂಥ ಪ್ರಕ್ರಿಯೆಯಲ್ಲಿ ಕೂಡ ಮಾಡ್ತಾನೆ. ಎಣ್ಣೆ ತೆಗೆದುಕೊಳ್ಳೋ ಪ್ರಕ್ರಿಯೆಯಲ್ಲಿ ಕೂಡ ಹೌದು, ಮುಕ್ಕಾಲು ಮೂಜಿಗಳಿಗೆ ಅಂದರೆ ಅದೊಂದು ಮಾತಷ್ಟೇ. ಇಟ್ ಇಸ್ ನಾಟ್ ಎಕ್ಸಾಕ್ಟ್ಲಿ ವಾಟ್ ಇಟ್ ಈಸ್. ನೀವು ಡೆಫಿನೇಷನ್ ಕೊಡೋಕ್ಕಾಗಲ್ಲ. ಮುಕ್ಕಾಲು ಮೂಜಿಗಳಿಗೆ ತುಳು ವರ್ಡ್ ಅದು. ಆ ಸಮಯದಲ್ಲಿ ಒಂದು ಕೆಲವು ಕ್ಷಣಗಳಷ್ಟೇ ಟೈಮಲ್ಲಿ ಅವನು ವೈಬ್ರೇಷನ್ ಹೋಗ್ತೀವಿ. ನೀವು ಕೂಡ ಅದನ್ನು ಪ್ರಾಕ್ಟೀಸ್ ಮಾಡಿದರೆ ಆ ಸ್ಥಿತಿಗೆ ಹೋಗ್ಬೋದು. ನಾವೇನು ಸಮಾಧಿ ಸ್ಥಿತಿಗೆ ಹೋಗ್ತೇವಲ್ಲ, ಇಟ್ಸ್ ಎ ಪ್ರಾಕ್ಟೀಸ್. ಅವನೇನು ಅಲ್ಲಿ ಬಂದ ಕೂಡಲೇ ನರ್ತನ ಶುರು ಮಾಡಲ್ಲ, ಅವನು ಎಷ್ಟೋ ದಿನ ರಿಹರ್ಸಲ್ ಮಾಡಿರ್ತಾನೆ. ಅವನ ಹಿರಿಯರ ಹತ್ರ ಆ ಕಟ್ಟಳೆಗಳನ್ನು, ಆ ಸಂಪ್ರದಾಯಗಳನ್ನು ಅವನು ಕಲ್ತುಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡಿ, ರಿಹರ್ಸ್ ಮಾಡಿ ಬಂದು ಅದರ ಮುಂದೆ ನಿಂತಾಗ ಮೇ ಬಿ ಆ ಶಕ್ತಿ ಅವನಲ್ಲಿ ಆಹ್ವಾನ ಆಗುತ್ತೆ. ಬಟ್ ಅದು ಅವನಿಗಷ್ಟೇ ಗೊತ್ತು. ನಾವೇನು ಎಕ್ಸ್ಪ್ರೆಸ್ ಮಾಡ್ಬೋದು, ವಿ ಕ್ಯಾನ್ ಎಕ್ಸ್ಪ್ರೆಸ್ ಓನ್ಲಿ ಅವರ್ ಭಕ್ತಿ ಅಷ್ಟೇ ಎಕ್ಸ್ಪ್ರೆಸ್ ಮಾಡ್ಬೋದು. ಅದು ಸತ್ಯನೋ ಸುಳ್ಳು ಅವನಿಗಷ್ಟೇ ಗೊತ್ತು, ಬಟ್ ನಂಬಿದಂಥ ಭಕ್ತರಿಗೆ ಗೊತ್ತು ಅವರ ಆಸೆ ಈಡೇರಿದಾಗ. ಬಟ್ ನೀವು ಹೇಳೋ ಥರ ಆ ಮಡಿಲಲ್ಲಿ ತಲೆ ಇಟ್ಕೊಳ್ಳೋದು, ಬಿಕಾಸ್ ನಾನು ನಿನ್ನ ನೋಡ್ಕೊಳ್ತೇನೆ, ನಿನ್ನ ರಕ್ಷಣೆಗೆ ನಾನಿದ್ದೇನೆ. ಅದು ನಾವು ಹೇಳ್ತೇವೆ, ನಮ್ಮ ದೈವಗಳು ನಮ್ಮನ್ನು ತಾಯಿ ತಂದೆ ರೀತಿಯಲ್ಲಿ ನಮ್ಮನ್ನು ಸಲಹುತ್ತೆ ಅಂತ ಹೇಳ್ತಾರೆ. ಈಗ ರಿಷಬ್ಬಿಗೆ ಬಂದಿರೋಂಥ ಕಮೆಂಟ್ಸ್ ನೋಡಿದ್ದೀರಾ ನೀವು? ಅವರ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ನನ್ನ ಕೊರಗಜ್ಜನ ಯೂಟ್ಯೂಬ್ ಸಾಂಗಿನ ಕಮೆಂಟ್ ಕೂಡ ಹೆಚ್ಚಿನ ಇದರಲ್ಲಿ ರಿಷಬ್ನ ವಿರುದ್ಧವಾಗಿ ಕಮೆಂಟ್ ಹಾಕ್ತಾ ಇದ್ದಾರೆ. ಆಫ್ಕೋರ್ಸ್ ಒಂದು ತಾಯಿಯಾಗಿ ಅವರಿಗೆ ನೋವಾಗಲ್ವಾ? ಈಗ ದೈವವನ್ನು ನಾವು ತಾಯಿ ಅಥವಾ ತಂದೆ ಸ್ಥಾನದಲ್ಲಿ ನೋಡುವಾಗ ಅದು ಹೇಳ್ತದೆ, ನಾನು ನಿನ್ನ ತಾಯಿ ತಂದೆ ರೀತಿಯಲ್ಲಿ ನಿನ್ನನ್ನು ರಕ್ಷಣೆ ಮಾಡ್ತೇನೆ, ನಿನ್ನನ್ನು ಸಮಾಧಾನ ಮಾಡ್ತೇನೆ ಅಂತ ಹೇಳುವಾಗ ಆಬ್ವಿಯಸ್ಲಿ ಅದಕ್ಕೊಂದು ತನ್ನ ಮಗುವಿಗೆ ಈ ಥರ ಆಗುವಾಗ ಅದಕ್ಕೆ ನೋವಾಗಿರ್ಬೋದು. ಅದು ಹೇಳ್ಬೋದು, ನಾನು ನಿನ್ನ ಕಣ್ಣಲ್ಲಿ ಇನ್ನು ಕಣ್ಣೀರಾಗುವುದನ್ನು ನಾನು ನಿಲ್ಲಿಸ್ತೀನಂತ. ಬಿಕಾಸ್ ಅದು ನನಗೂ ಹೇಳಿದೆ. ನಾಳೆ ನೀವು ಯಾವುದಾದ್ರು ಒಂದು, ಯಾಕಂದರೆ ದಿಸ್ ಎಕ್ಸ್ಪೆನ್ಸಿವ್ ಪ್ರೋಸೆಸ್. ದೈವ ಅಂತ ಈಗ ನಮ್ಮ ಮಂಗಳಾರತಿ ಆದರೆ ಒಂದು 10 ರೂಪಾಯಿ ಕೊಟ್ಟರೆ ದೇವಸ್ಥಾನ ಅರ್ಚನೆ ಮಾಡಿಬಿಡ್ತಾರೆ, ಅಥವಾ ಬಟ್ ಇಟ್ಸ್ ಒಂದು ಲಕ್ಷಾಂತರ ರೂಪಾಯಿ ಖರ್ಚಾಗುವಂಥ ಒಂದು ಪ್ರಕ್ರಿಯೆ. ಸೊ ಯಾರಾದರೂ ಕೋಲ ಸೇವೆ ಮಾಡುವಾಗ ನಿಮ್ಗಳ ಅನುಭವಕ್ಕೂ ಕೂಡ ಬರುತ್ತೆ. ದೈವ ನಿಮ್ಮನ್ನೇ ಕಾನ್ಸಂಟ್ರೇಟ್ ಮಾಡಿ, ನಿಮ್ಮ ಕೈ ಹಿಡ್ಕೊಂಡು, ನಿಮ್ಮ ಎದೆ ತಟ್ಕೊಂಡು, ನಿಮ್ಮ ಭುಜ ತಟ್ಕೊಂಡು ತಪ್ಪಿಕೊಂಡು ನಿಮ್ಮನ್ನು ಸಮಾಧಾನ ಮಾಡ್ತೇನೆ, ನಾನು ರಕ್ಷಣೆ ಮಾಡ್ತೇನೆ ಅಂತ ಹೇಳುತ್ತೆ. ಅದರ ರಿಷಬ್ಗೇನು ಹೊಸದಲ್ಲ ಅದು. ಇದೀಗೇನು ಆ ಭಾಗದ ಜನರು, ಒಂದಷ್ಟು ಜನ ರಿಷಬ್ನ ವಿರುದ್ಧವಾಗಿದ್ದಾರೆ.
ಅದು ಯಾಕಂದ್ರೆ ನಂಗೆ ಇನ್ನೂ ಗೊತ್ತಿಲ್ಲ. ರಿಷಬ್ ಒಂದು ಮಟ್ಟಕ್ಕೆ ಇವತ್ತು ನಾನು ನನ್ನ ಬಹುತೇಕ ಹೇಳಿ ಅದು ಏನಕ್ಕೆ ವಿರುದ್ಧವಾಗಿದ್ದಾರೆ ಅಂದ್ರೆ ಅಲ್ಲಿ ನಂಬೋ ನಂಬಿಕೆಯನ್ನ ಕೆಲವರು ಅಪಹಾಸ್ಯ ಮಾಡ್ತಾ ಇದ್ದಾರೆ ಅನ್ನೋದು. ಅಪಹಾಸ್ಯ ಯಾವುದಕ್ಕೆ ಮಾಡಲ್ಲ ಸರ್, ಎಲ್ಲದಕ್ಕೂ ಮಾಡ್ತಾರಲ್ವಾ. ಅಲ್ಲ, ಆಗ್ಬಾರ್ದು. ಇವಾಗ ಅಲ್ಲಿಯ ನಂಬಿಕೆಗೆ ಧಕ್ಕೆ ಬರ್ತಾ ಇದೆ. ಬೀದಿಗಳಲ್ಲಿ ಕುಣಿಯೋದು, ಸ್ಟೇಜ್ಗಳಲ್ಲಿ ಕುಣಿಯೋದು, ಅದು ಒಂಥರ ಅದಕ್ಕೆ ದೈವಕ್ಕೆ ಮಾಡಿದ ಅಪಮಾನ. ಈಗ ಉತ್ತರ ಭಾರತದಲ್ಲಿ ಡೆಲ್ಲಿ ಭಾಗದಲ್ಲಿ ರಾಮನವಮಿ ಮಾಡ್ತಾರಪ್ಪ. ರಾಮನವಮಿ ಟೈಮಲ್ಲಿ ಹನುಮಂತನ ವೇಷನೂ ರಸ್ತೆಯಲ್ಲಿ ಹೋಗುತ್ತೆ, ರಾಮನ ವೇಷವನ್ನು ಎಲ್ಲಿ ಹೆಂಗೆ ನಿಲ್ಲಿಸ್ತೀರಾ? ಜನ ಅಪಹಾಸ್ಯ ಮಾಡೋದು ಅಥವಾ ನಿಂದನೆ ಮಾಡೋದು ಅದು ಸಮಾಜದಲ್ಲಿ ಒಂದು ಭಾಗ, ಅದನ್ನು ನಾವು ಆ್ಯಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಈಗ ನಿಮಗೆ ಯಾರಾದರೂ ಅಪಹಾಸ್ಯ ಮಾಡಿದರೆ ನಿಮಗೆ ನೋವಾಗಲ್ವಾ? ಅದೇ ನಾವೆಲ್ಲ ದೈವಗಳನ್ನು ಆರಾಧನೆ ಮಾಡ್ತೇವೆ, ದೈವಗಳನ್ನು ಪೂಜನೀಯ ಭಾವದಲ್ಲಿ ಅದರ ಮೇಲೆ ನಂಬಿಕೆ ಇಟ್ಕೊಂಡು ಅದನ್ನು ಆರಾಧನೆ ಮಾಡ್ತೇನೆ. ಅಂಥ ದೈವಗಳನ್ನು ಅಪಹಾಸ್ಯ ಮಾಡಿದಾಗ ನಮಗೆಲ್ಲರಿಗೂ ಭಕ್ತರಿಗೆ ನೋವಾಗುತ್ತೆ. ಅದನ್ನು ಯಾರು ನಾವು ಸಪೋರ್ಟ್ ಮಾಡೋಲ್ಲ. ನಾನು ಹೇಳ್ತೇನೆ, ನೀವು ದೈವಕ್ಕೆ ನಿಂದನೆ ಅಥವಾ ಅಪಹಾಸ್ಯ ಮಾಡಲಿಕ್ಕೆ ಹೋಗಬೇಡಿ, ಭಕ್ತಿ ತೋರಿಸಿ. ಇಲ್ಲ ಈಗ ಆಸ್ತಿಕರು ಎಲ್ಲ ಕಡೆ ಇರ್ತಾರಲ್ವಾ, ನಮ್ಮ ದೈವಕ್ಕೆ ಮಾತ್ರ ಅಲ್ಲ, ನಿಮಗೂ ಗೊತ್ತಿರ್ಬೋದು. ಯಾವುದೇ ದೇವರ ನಂಬದವರು ಒಂದು ಅಷ್ಟು ಜನ ಇದ್ದಾರೆ, ದೇವರ ಇರುವಿಕೆ ಬಗ್ಗೆ ಇಲ್ಲ ಅಂತ ಹೇಳೋರು ಇದ್ದಾರೆ. ಅವರು ಸಮಾಜದಲ್ಲಿ ಬೆಳ್ಕೊಂಡು ಹೋಗ್ತಾರೆ. ಎಷ್ಟೋ ಜನ ಅದರಲ್ಲಿ ದೊಡ್ಡ ಸಾಧನೆ ಮಾಡಿದ್ರು, ದೇವರು ಇಲ್ಲ ಅನ್ನೋಂಥವ್ರು ಸಮಾಜದಲ್ಲಿ ಸಾಧನೆ ಮಾಡ್ತಾರೆ. ನನ್ನ ಗುರುಗಳು MS ಸತ್ಯು, ಅವರಿಗೆ ದೇವರ ಕಲ್ಪನೆ ಇರಲಿಲ್ಲ, ಅವರು ದೇವರನ್ನು ನಂಬಲಿಲ್ಲ. ಬಟ್ ಅವರು ಭಾಳಷ್ಟು ದೊಡ್ಡ ಎತ್ತರಕ್ಕೆ ಹೋದರು. ನಾನು ಸತ್ಯವರ ಒಂದು 12 ವರ್ಷ ಅವ್ರ ಜೊತೆ ಕೆಲಸ ಮಾಡಿದ್ದೇನೆ, MS ಸತ್ಯವ್ರ ಜೊತೆ. ಸೊ ಡಿಪೆಂಡ್ಸ್, ನೀವು ಭಕ್ತಿ ಇದ್ದರೆ ನಿಮ್ಮ ಭಕ್ತಿಯನ್ನು ಪ್ರಕಟ ಮಾಡಿ. ಬಟ್ ಸತ್ಯು ಸರ್ ನನಗೆ ಯಾವತ್ತೂ ನೀನು ಭಕ್ತಿ ಮಾಡಬೇಡ ಅಂತ ಹೇಳ್ತಿರಲಿಲ್ಲ. ನಾವೆಲ್ಲಾದರೂ ಹೊರಗಡೆ ಹೋಗುವಾಗ ಯು ಹ್ಯಾವ್ 1 hour ಮೆಡಿಟೇಷನ್ ಟೈಮ್ ಯು ಗೋ ಅಂತ ನಾನು ಕಳಿಸ್ತಾಯಿದ್ರು. ನಾನು ಒಂದು ತಾಸು ಮಾಡ್ತೀನಿ. ಬಟ್ ನನಗೆ ಅವರು ಹೇಳ್ತಾಯಿದ್ರು, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ದೇವರಿಲ್ಲ ಅಂತ ಹೇಳುವಾಗ ಇವ್ರು ಹೇಳ್ತಾ ಇದ್ದಾರೆ, ಮಾಸ್ತಿ ವೆಂಕಟೇಶ್ ಅವರು ದೇವ್ರು ಇದ್ದಾರಂತ ನಾನು ನಿರೂಪಿಸ್ತೇನೆ ಅಂತ. ಅವರು ಕರ್ಕೊಂಡು ಬಾ, ದೇವರು ಅಂತ ಒಂದು ಬುಕ್ ಇದೆ, ನೀವು ಯಾವ ಥರ ಸಿಕ್ಕಿರ ಆ ದೇವ್ರ ಬುಕ್ ಓದಿ, ಮೂರ್ತಿಯವರು ಬರ್ತಿರೋದು. ಅಲ್ಲಿ ದೇವರು ಇಲ್ಲ ಅಂತ ಎಲ್ಲ ಭಾಳಷ್ಟು ಇದರಲ್ಲಿ ವಿಸ್ತೃತವಾಗಿ ಬರ್ತೀವಿ. ಇವತ್ತೇನಾದ್ರು ಆ ಬುಕ್ ಬರ್ತಿದ್ರೆ ದೊಡ್ಡ ಗಲಾಟೆನೇ ಆಗ್ತಿತ್ತು. ಅದರಲ್ಲಿ ಗಣಪತಿ ಅನ್ನೋ ಮತ್ತೆ ರೀಫಾರ್ಮಾಟ್ ಮಾಡಿದಾಗ ಅದನ್ನು ಭಾಳ ಒಂಥರ ವಿಡಂಬನಾತ್ಮಕವಾಗಿ ಬರೆದಿದ್ರು. ಬಟ್ ಅವರಿಗಾಗ ಮಾಸ್ತಿಯವರು ಹೇಳ್ತಾ ಇದ್ದಂತೆ, ನೀವು ಅವ್ರು ಕರ್ಕೊಂಬ, ನಾನು ದೇವರ ಇರುವಿಕೆಯನ್ನು ತೋರಿಸ್ತೇನೆ ಅಂತ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು. ಸೊ ಸತ್ಯ ಕೂಡ ದೇವರನ್ನು ನಂಬೋ ಬಗ್ಗೆ ಯಾವತ್ತೂ ಅವರು ವಿರುದ್ಧ ಹೋಗಲಿಲ್ಲ. ಓಕೆ, ನಂಬಿಕೆಗಳು ನಮ್ಮ ವೈಯಕ್ತಿಕ ನಾನು ಉಪವಾಸ ಮಾಡ್ಕೊಂಡು ನಂಬ್ತೇನೆ, ಅಥವಾ ನಾನು ಬರೀ ವೆಜ್ಜಲ್ಲಿ ಇದ್ಕೊಂಡು ನಂಬ್ತೇನೆ, ನಾನ್ ವೆಜ್ಜಲ್ಲಿ ತಿಂದ್ಕೊಂಡು, ಡಿಪೆಂಡ್ಸ್. ಇದಕ್ಕೇನು ಸಂಬಂಧ ಇಲ್ಲ. ಅಪಹಾಸ್ಯ ಮಾಡುವವರು ಎಲ್ಲ ಭಾಗದಲ್ಲೂ ಇರ್ತಾರೆ, ಅದು ನಮ್ಮ ದೈವಗಳಿಗೂ ಅಂತಲ್ಲ. ಅಥವಾ ರಿಷಬ್ ಶೆಟ್ಟಿ ಶುರು ಮಾಡಿದ್ರಿಂದ ಅಪಹಾಸ್ಯ ಮಾಡ್ತಾರೆ ಅಂತ ಹೇಳಬೇಡಿ. ನಾನು ನೋಡಿದ್ದೇನೆ, ನಾನು ಈ ಸಿನಿಮಾ ಬರೋದಕ್ಕಿಂತ ಮುಂಚೆನೇ ನಾವು ಗದ್ದೆಯಲ್ಲೆಲ್ಲ ದೈವದ ವೇಷ ನಡ್ಕೊಂಡು ನಾವು ಆಟ ಆಡ್ತಿದ್ದೆ. ನಾವು ದೈವದ ಕೋಲ ಇಟ್ಕೊಂಡು ಮಕ್ಕಳಿರುವಾಗ ಆಟ ಆಡ್ತಾಯಿದ್ದೀವಿ. ಒಂದು ದೊಡ್ಡ ಎಲೆ ಬರುತ್ತೆ, ಕೆಸುವಿನ ಎಲೆ ಬರುತ್ತೆ. ಆ ಎಲೆಯನ್ನು ದೊಡ್ಡದಾಗಿ ಈಗ ನಮಗೆ ದೈವಕ್ಕೆ ಹಿಂದುಗಡೆ ಅಣಿ ಇರ್ತಾರಲ್ಲ, ಅದಕ್ಕೆ ಅಣಿ ಅಂತ ದೊಡ್ಡ ಕಿರೀಟ, ಅದಕ್ಕೇನೋ ನಾವು ಕೋಲ್ಗಳನ್ನು ಕಟ್ಟಿ ಅದನ್ನು ಡೆಕೋರೇಟ್ ಮಾಡಿ ನಾವು ಕಟ್ಕೊಂಡು ನಾವು ಕುಣಿತಾ ಇದ್ವಿ. ನಮಗೂ ಮನೇಲಿ ಬೈತಾಯಿದ್ರಿ ಅಪಹಾಸ್ಯ ಮಾಡಬೇಡ ಅಂತ. ನಾವು ಯಾರು ಅಪಹಾಸ್ಯಕ್ಕೆ ಸಪೋರ್ಟ್ ಮಾಡೋರಿಲ್ಲ. ಈಗ ರಿಷಬ್ ಅಂದರೆ ಸಿನಿಮಾ ದೊಡ್ಡ ಮಟ್ಟದ ಯಶಸ್ಸಾಯಿತು. ಆ್ಯಂಡ್ ಅವರಿಗೆ ನಾವೊಂದು ಅವರ ಗೌರವ ಭಾವನೆ ನೋಡುವ. ಲೆಟ್ ಅಸ್ ಸೆಲ್ಯೂಟ್ ರಿಷಬ್ ದ ವೇ ಹಿ ಹ್ಯಾಸ್ ಪ್ರೆಸೆಂಟೆಡ್ ದ ಫಿಲ್ಮ್. ಅವರಿಗೆ ಬೈದು ಯಾಕೆ ನಾವು ಸಣ್ಣತನ ತೋರಿಸಬೇಕು? ಇವ್ರು ಇವರು ಪೇಟೆಂಟ್ ತಗೊಂಡಿದ್ದಾರೆ ಗುಳಿಗನ ಬಗ್ಗೆ, ಪಂಜುರ್ಲಿ ಬಗ್ಗೆ, ನಮ್ಮ ಪಂಜುರ್ಲಿ ಅಂತ ಹೇಳಲಿಕ್ಕೆ. ಸರ್, ಈ ಥರದ ವಿಷಯಗಳು ಅದು ಪಾಸಿಟಿವ್ ಭಕ್ತಾದಿಗಳು ಅವ್ರ ತಲೆಯಲ್ಲಿ ತುಂಬ ಗೊಂದಲ ಆಗುತ್ತವ. ಅಂದರೆ ಇನ್ ಟರ್ಮ್ಸ್ ಆಫ್ ಒಳ್ಳೆಯದನ್ನು ನಾವು ನಂಬೇಕಾ, ಅಥವಾ ಈ ಥರ ಸಡನ್ನಾಗಿ ಏನೋ ಒಂದು ಹೇಳ್ತಾರೆ ನಂಬೇಕಾ, ಈ ಥರ ನಂಬಿಕೆಗೂ ಒಂದು ನಿಲುಕದಂಥ ಪ್ರಶ್ನೆ ಮೂಡುತ್ತಲ್ಲ ಭಕ್ತಾದಿಗಳಿಗೆ. ಟುವರ್ಡ್ಸ್ ದಿ ಗೋಲ್ ಆ್ಯಂಡ್ ಆಲ್ ದಿಸ್ ಥಿಂಗ್ಸ್. ಈಗ ಸರ್, ನೀವು ಟ್ಯಾಬ್ಲೋಗಳಲ್ಲಿ ಗಣಪತಿ, ದುರ್ಗಾ, ಕೃಷ್ಣ ನೋಡಿದಿರಲ್ಲ. ನಮ್ಮ ಭಾಗದಲ್ಲೂ ಮೊಸರು ಕುಡಿಕೆ, ನವರಾತ್ರಿಗೆಲ್ಲ ದೇವರುಗಳನ್ನೇ ಟ್ಯಾಬ್ಲೋದಲ್ಲಿ ತಗೊಂಡು ಹೋಗ್ತಾರೆ, ದೇವ್ರ ವೇಷ ಹಾಕ್ಕೊಂಡು. ನಾವು ಅದನ್ನು ಯಾರು ಅಬ್ಜೆಕ್ಷನ್ ಮಾಡಲ್ಲ. ನಮ್ಮ ದೈವಗಳು ಮಾತ್ರ ಟ್ಯಾಬ್ಲೋದಲ್ಲಿ ಬರಬಾರ್ದಾ? ಅದು ಹೇಗೆ ನಂಬಿಕೆಗೆ ಧಕ್ಕೆ ಆಗುತ್ತೆ? ನೀವು ಒಂದು ಅರ್ಥ ಮಾಡ್ಕೊಳ್ತಾರೆ, ಕೋಲ ಅಥವಾ ನೇಮೋತ್ಸವ ಎನ್ನುವಂಥದ್ದು ಅದು ಆರಾಧನಾ ಕ್ರಮ. ಅಲ್ಲಿ ವೇಷ ಕಟ್ತಾನೆ ದೈವದ್ದು, ಅದೇ ಗುಳಿಗ ಅಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಅಲ್ಲಿ ಅವನು ದೈವದ ಒಂದು ಶಕ್ತಿ ಅವನ ಮೈ ಮೇಲೆ ಬರುತ್ತೆ ಅಂತ ನಂಬಿಕೆ. ಅದು ನೀವು ಹೇಳಿದ್ರಲ್ಲ, ಮೂರುಗಳಿಗೆ ಆ ಮುಕ್ಕಾರು ಮೂಜಿಗಳಿಗೆ ಅಂದರೆ ಮೂರುಗಳಿಗೆ ಅಂದರೆ ಆ ಕೆಲವು ಕ್ಷಣಗಳಲ್ಲಿ ಅದು ಅವನ ಮೈ ಮೇಲೆ ಬರುತ್ತೆ ಅಂತ ನಂಬಿಕೆ.
ಓಕೆ, ಬಟ್ ಅವನೇನು ವೇಷ ಕಟ್ತಾನೆ ಅದೇ ಗುಳಿಗ ಅಲ್ಲ. ಈ ಕಾನ್ಸೆಪ್ಟ್ ಹೇಗೆ ಶುರುವಾಯ್ತು ಅಂದರೆ, ನಮ್ಮ ಕಡೆ ಸತ್ತ ಅಂತ ವ್ಯಕ್ತಿಗೆ 13ನೇ ದಿನ ಏನು ಶ್ರಾದ್ದ ಮಾಡ್ತೀವಲ್ಲ, ನಮ್ಮ ಕಡೆ ಒಂದು ಕರಾವಳಿ ಭಾಗದಲ್ಲಿ ಕಾಲೆಕೋಲ ಅಂತ ಮಾಡ್ತೇವೆ. ಕಾಲೆಕೋಲ ಅಂದರೆ ಇದೇ ಜನಾಂಗ ಕಟ್ಟೋರು, ಏನು ದೈವನರ್ತಕ ಜನಾಂಗ ಇದ್ದಾರಲ್ಲ ನರಿಕೆಯವರು, ಅವರೇ ಕಟ್ಟುವಂಥದ್ದು. ಅವರು 13ನೇ ದಿನ ರಾತ್ರಿ ನಮ್ಮಲ್ಲಿ ಒಂದು, ನೀವು ಸೂ ಫ್ರಮ್ ಸೋ ಸಿನಿಮಾದಲ್ಲಿ ನೋಡಿರ್ಬೋದು, ಒಳಗೆ ಕರೆಯುವಂಥ ಒಂದು ಕ್ರಿಯೆ ಇದೆ. ಸತ್ತ ಆತ್ಮವನ್ನು ಒಳಗೆ ಕರಿತೇವೆ. ಬಟ್ ಇದು ಭಾಳ ಜಿಜ್ಞಾಸೆ ಇದೆ ನಮ್ಮಲ್ಲಿ. ಏನಂದರೆ ಮಧ್ಯಾಹ್ನ ನಾವು ಶ್ರಾದ್ದ ಮಾಡಿ ಸ್ವೀಟ್ ಎಲ್ಲ ಮಾಡಿ ಅವನನ್ನು ವೈಕುಂಠ ಕಳಿಸ್ತೇವೆ, ಆತ್ಮವನ್ನು. ತಿರ್ಗಾ ಸಂಜೆ ನಾವು ಮತ್ತೆ ಅದೇ ಆತ್ಮವನ್ನು ವಾಪಸ್ ಒಳಗೆ ಕರಿತೇವೆ. ಭಾಳಷ್ಟು ನಮ್ಮ ಇದರಲ್ಲಿ ಕೂಡ ಭಾಳ ಗೊಂದಲ ಇದೆ. ವೈಕುಂಠಕ್ಕೆ ವಿಷ್ಣು ಹತ್ರ ಕಳಿಸಿ ರಾತ್ರಿ ಮತ್ತೆ ಒಳಗೆ ಕರಿತೇವಂತೆ. ಓಕೆ ಫೈನ್, ಇದೆಲ್ಲ ಡಿಬೇಟ್ ಆಗಬೇಕು, ಇದರ ಬಗ್ಗೆ ಎಲ್ಲ ಚರ್ಚೆ ಆಗಬೇಕು. ಜನಕ್ಕೆ ಎಷ್ಟು ಒಂದು ನಂಬಿಕೆ ಅದು ಗೊಂದಲ ಇದೆ ಅಂದರೆ ಇದು ಗೊಂದಲ. ಓಕೆ, ಇವನು ಆ ಕಾಲೆಕೋಲ ಸಮಯದಲ್ಲಿ ಇವನು ಸಂಜೆ ಒಳಗೆ ಕರೆಯುವಂಥ ಪ್ರಕ್ರಿಯೆ ಇರುತ್ತಲ್ಲ, ಅಲ್ಲಿ ಆ ಸತ್ತಂಥ ವ್ಯಕ್ತಿ ಇವನ ಮೈ ಮೇಲೆ ಬರುತ್ತೆ. ಯಾರು ಈ ಕೋಲ ಕಟ್ಟವು, ಇದು ಕಾಲೆಕೋಲ. ಅವನು ಮನೆ ಎಲ್ಲರ ಹತ್ರ ಮಾತಾಡ್ತಾನೆ, ಬಾ ನನ್ನ ಮಗಳೇ, ಬಾ ನನ್ನ ಸೊಸೆ, ಬಾ ನನ್ನ ಮೊಮ್ಮಕ್ಕಳೇ ಅಂತ ಇವನು ಮಾತಾಡೋದು. ಅವನಿಗೆ ಅವನ ಬಗ್ಗೆ ಅವನ ಪೂರ್ವ ವೃತ್ತಾಂತದ ಬಗ್ಗೆ ಹೆಚ್ಚಿನ ನಾಲೆಜ್ ಇರಬೇಕಾಗೇನಿಲ್ಲ, ಅವನಿಗೆ ಗೊತ್ತಿದ್ದನ್ನು ಕಳ್ಕೊಂಡಿರ್ತಾನೆ. ಅದೇ ಭೂತ ಕೋಲದ ಒಂದು ಪರಂಪರೆ ಆರಂಭವಾಗಿರೋದು. ಇಟ್ ಇಸ್ ಶಮನಿಸಮ್ನ ಒಂದು ಇನ್ಫ್ಲುಯೆನ್ಸಿಂದಾಗಿ ಅದು ಇವತ್ತು ಈ ಮಟ್ಟಕ್ಕೆ ಹೋಗಿದೆ. ಬಟ್ ನಿಮ್ಮ ಯಾವುದೇ ಇರಲಿ, ನಾನು ಯಾರೋ ಒಬ್ಬರನ್ನು ಮೊನ್ನೆ ನೋಡ್ತಾ ಇದ್ದೆ, ಏಕ್ದವ್ ರಿಷಭಿಗೆ ಬೈಯುವಂಥದ್ದು. ಅವ್ರು ಏನು ರೀ ತಪ್ಪು ಮಾಡಿದ್ದಾರೆ? ವಾಟ್ ಈಸ್ ಹಿಸ್ ಮಿಸ್ಟೇಕ್? ಹಿ ಹಸ್ ಡನ್ ಸಮ್ ಗ್ರೇಟ್ ಜಾಬ್ ಅಲ್ವಾ? ಅವ್ರನ್ನ ಯಾಕೆ ನಾವು ಎಲ್ಲದಕ್ಕೂ ಹೇಳ್ಕೊಂಡಿದ್ದು ಮಾಡಬೇಕು? ಸರ್, ಇವಾಗ ನಿಮ್ಮ ಕೊರಗಜ್ಜ ಸಿನಿಮಾ ಏನು ಚಾಲೆಂಜಸ್ ಇದೆ ಸರ್? ಇವಾಗ ಬಿಡುಗಡೆ ಆಗ್ತಾ ಬಂತು, ಏನು ಯಾವ ಥರ ಇವಾಗ ದಿನ ಚಾಲೆಂಜ್ಗಳೇ. ಹಿಟ್ಟು ನಿಮ್ಮದು ಇವಾಗ ಕೊರಗಜ್ಜ ಯಾವ ಥರ ಇವಾಗ ಜನಕ್ಕೆ ಯಾವ ಥರ ಇದು ಮಾಡ್ತೀವಿ? ಭಕ್ತಿ ಒಂದು ಕೊರಗಜ್ಜಿ ಇದ್ದಿದ್ರೆ ಸ್ವಲ್ಪ ನೀರು ಸಿಗ್ಬೋದಾ? ನೀರಿದೆಯಾ? ಇದೆಯಾ? ನೀರಿದೆಯಾ? ವಾಟರ್ ಇದೆಯಾ? ಸರ್, ನನ್ನ ಕಾರಲ್ಲಿದೆ ಸರ್, ಕಾರಲ್ಲಿದೆ ಫ್ರಂಟಲ್ಲಿ.